ಸಮಾಲೋಚನಾ ಸಭೆಯನ್ನ ಆಚರಣೆ ಸೇರಿರ್ತಕ್ಕಂಥದ್ದು ಬಹಳ ಸಮಯೋಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಳಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯರೇ, ಬಹಳ ವಿಶೇಷವಾಗಿ ಸಂಘಟನೆಗೆ ಯಾವತ್ತೂ ಕೂಡ ನಮ್ಮ ತಿಮ್ಮರೆಡ್ಡಿಯವರು ಮತ್ತು ಗಾಂಧಿಯವರು ಹಾಗೆ ನಮ್ಮ ಹರೀಶ್ ಅವರು ಇವರೆಲ್ಲ ಸಾಕಷ್ಟು ನಮಗೆ ಉಮೇಶ್ ಅವರು ಕೂಡ ಕಳಿಸ್ಕೊಂಡಿರ್ತಾರೆ, ಗಣೇಶ್ ಅವರು. ಅದರ ಜೊತೆಯಲ್ಲಿ ವಕೀಲರು ಕೂಡ ಆಕ್ಟಿವ್ ಆಗಿದ್ದಾರೆ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಚಾಲನೆಯನ್ನು ಕೊಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮಣ ಸರ್ಗೆ ನಾನು ನಾವು ನೋಡಿದ್ದೀವಿ. ಬಟ್ ಕಾರ್ಯಕ್ರಮಗಳಲ್ಲೆಲ್ಲ ನಾವು ಲಕ್ಷ್ಮಣ ಸರ್ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ಬಟ್ ಎಲ್ಲ ವಕೀಲರನ್ನು ಕೂಡ ಒಂದ್ಸಾರಿ ಸಹೋದರನ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಇದು ಅಷ್ಟು ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಆದರೆ ಒಟ್ಟಾರೆಯಾಗಿ ಈ ಒಂದು ಕಾನ್ಸೆಪ್ಟ್ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಮಾಜ ಮೂಲ ಹಿಂದೂ ಧರ್ಮದ ಕರ್ತ ಅಂತ ಬಂದಾಗ ಕೃಷ್ಣನನ್ನ ನಾವು ಆರಾಧಿಸ್ತೀವಿ. ಕೃಷ್ಣ ನಮ್ಮ ಜನಾಂಗದಲ್ಲಿ ಹುಟ್ಟಿದ್ದ ಅನ್ನೋದೇ ನಮ್ಮ ದೊಡ್ಡ ಮಹಾಪುಣ್ಯ. ಆದರೆ ಕೃಷ್ಣನನ್ನ ಆರಾಧಿಸತಕ್ಕಂಥ ಸಾಕಷ್ಟು ಜನಾಂಗಗಳು ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೆ, ಆ ಕೃಷ್ಣ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಮಾತ್ರ ಎಲ್ಲಿ ಕೃಷ್ಣ ಹುಟ್ಟಬೇಕಾಗಿತ್ತೋ ಅಥವಾ ಎಲ್ಲಿ ಕೃಷ್ಣ ತನ್ನ ಸಮಯವನ್ನ ಬಾಲ್ಯದ ಜೀವನವನ್ನು ದನಕರಗಳ ಜೊತೆ ಇತ್ತು ಅಲ್ಲಿಂದ ನಾವು ಇವತ್ತು ಕೂಡ ಉಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಬಹಳ ನಮಗೆ ಖೇದಕರವಾಗಿರ್ತಕ್ಕಂಥ ಸಂಗತಿ. ಆದರೆ ಇವತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಿವತ್ತು ನಮ್ಮ ಸಮಾಜವನ್ನು ಕೂಡ ಸಂಘಟಿತರನ್ನಾಗಿ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಾಜಗಳಿಗೆ ಪರ್ಯಾಯವಾಗಿ ಎಲ್ಲ ಸಮಾಜಗಳಿಗೂ ಕೂಡ ಸಾಥ್ ಕೊಡುವಂಥ ರೀತಿಯಲ್ಲಿ ನಮ್ಮ ಸಮಾಜ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಸೇರಿದ್ದೀವಿ. ಬಹಳ ಸಂತೋಷವಾಗಿರ್ತದೆ. ಆದರೆ ನನ್ನ ವಕೀಲ ಮಿತ್ರರು ಕೂಡ ಈಗಾಗಲೇ ನಮ್ಮ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ನನ್ನ ನಿಷ್ಠೆ ಒಂದು ಯಾವುದೇ ಸಮಾಜದಲ್ಲಿ ಹುಟ್ಟಿದೀವಿ ಅಂತಕ್ಕಂಥದ್ದು ಸಂಗತಿ ಅಲ್ಲ. ಆದರೆ ಆ ಸಮಾಜದಲ್ಲಿ ಹುಟ್ಟಿ ನಾವು ಯಾವ ರೀತಿಯಲ್ಲಿ ಬೆಳೆದಿವಿ ಮತ್ತು ಸಮಾಜಕ್ಕೆ ನಮ್ಮ ಕೊಡುಗೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಇವತ್ತು ಹೇಳ್ಬೋದು, ಇವತ್ತು ಒಂದು ಕೃಷ್ಣಪ್ಪ ಅಂತಕ್ಕಂಥ ಒಬ್ಬ ಮಹಾನ್ ನಾಯಕ ಹುಟ್ಟಿದ್ರು. ಜಾತಿಯನ್ನ ಪ್ರತಿನಿಧಿಸೋದ್ರ ಜೊತೆಗೆ ನಾನೊಬ್ಬ ಗೊಲ್ಲ, ನಾನೊಬ್ಬ ಯಾದವ, ನಾನು ಏನು ಅತ್ಯಂತ ಕಡೆಯ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿ ಓಪನ್ ಆಗಿ ಹೇಳಿರ್ತಕ್ಕಂಥವ್ರು ಕೃಷ್ಣಪ್ಪರು ಅಂತ ನನಗೆ ಗೊತ್ತಿರ್ತಕ್ಕಂಥ. ಆ ನಂತರದಲ್ಲಿ ಸಾಕಷ್ಟು ಜನ, ಫಾರ್ ಎಕ್ಸಾಂಪಲ್ ನಮ್ಮ ರಾಯಚೂರಲ್ಲಿ ಮುನಿಯಪ್ಪ ಮುದ್ದಪ್ಪ ಕೂಡ ಇದ್ರು. ಅವ್ರು ಯಾಕೋ ಆ ಮಟ್ಟಕ್ಕೆ ಬೆಳೆಯಕ್ಕಾಗಲಿಲ್ಲ. ಕೋದಂಡರಾಮಯ್ಯನವರು ಸಾಕಷ್ಟು ಚಿತ್ರದುರ್ಗದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಅಧಿಕಾರಿಗಳು, ಅವರಿಗೆ ಅವಕಾಶಗಳೇ ಸಿಗಲಿಲ್ಲ. ಅವರ ಏನು ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಸ್ನೇಹಿತರು ಅವರನ್ನು ಕೂಡ ಹೀಗೆ ತುಳಿತಕ್ಕೊಳಗಾಗ್ತಾ ಇದೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ತುಳಿಯೋದು ತಪ್ಪಲ್ಲ, ತುಳಿಸ್ಕೊಳ್ತಕ್ಕಂಥ ನಮ್ಮ ತಪ್ಪು ಅಂತ ನಾವು ಭಾವಿಸ್ಬೇಕಾಗಿದೆ. ಅದಕ್ಕೆ ಯಾವ ಸಂದರ್ಭದವರೆಗೂ ನಾವು ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಲು ಅಲ್ಲಿವರೆಗೆ ಯಾವ ಸಮಾಜ ಕೂಡ ನಮ್ಮನ್ನ ಗುರುತಿಸೋದಿಲ್ಲ. ಅದಕ್ಕೆ ಇವತ್ತು ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಸಮಾಜದ ಒಗ್ಗಟ್ಟು ಅಂತಕ್ಕಂಥದ್ದು ಬಹಳ ಅವಶ್ಯ. ಈಗಾಗಲೇ ಸಾಕಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ, ಸ್ವಲ್ಪ ಸಮಯ ತಗೊಂತಿದ್ದ ಕ್ಷಮೆ ಇರಲಿ. ನಾವು ಸುಮಾರು 2004ರಿಂದ ನಾನು ಸಮಾಜದ ಒಂದು ಸಂಘಟನೆಯನ್ನು ಮಾಡ್ತಾ ಬಂದಿದ್ದೀನಿ. ತಾಲೂಕು ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸವನ್ನು ಮಾಡಿದ್ದೀನಿ. ಜಿಲ್ಲಾ ಹಂಗಾಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಒಂದು ಸಂಚಾಲಕ ಸಭೆಯನ್ನು ಮಾಡಿದ್ರು ನಮ್ಮ ಗಾಂಧಿಗಳು. ಅವತ್ತಿನ ಸಂಘಟನೆಯನ್ನು ಕೂಡ ನಾವೆಲ್ಲ ಪಾಲ್ಗೊಂಡಿದ್ವಿ. ಆದರೆ ಒಂದು ಪೇರೆಂಟ್ ಬಾಡಿಗಳಿಗೂ ಆ ಜವಾಬ್ದಾರಿ ಯಾವಾಗ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅಂತ ನನ್ನ ವೀಕ್ನೆಸ್, ನಮ್ಮ ಸಂಘದ ವೀಕ್ನೆಸ್. ಪೇರೆಂಟ್ ಬಾಡಿಯವರಾದ್ರೂ ಕೂಡ ಸಮಾಜದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವೃತ್ತಿಪರರನ್ನು ಗುರುತಿಸ್ತಕ್ಕಂಥ ಕಾರ್ಯ ಆಗ್ತದೆ. ಆವಾಗ ಸಂಘಕ್ಕೆ ಒಂದು ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗುತ್ತೆ. ಸುಮಾರು ಸಾರಿ ನಾವು ನೋಡ್ತೀವಿ, ಒಂದು ಸಭೆ ನಡೆಯುತ್ತೆ, ಆ ಸಭೆ ಅವತ್ತೇ ಎಂಡ್ ಆಗುತ್ತೆ, ಮತ್ತೆ ಅವತ್ತು ವರ್ಷಕ್ಕೊಮ್ಮೆ ಕಾಣಿಸ್ತೀವಿ. ಹಲವಾರು ಸಭೆಗಳಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಪೇರೆಂಟ್ ಬಾಡಿಯವರನ್ನ ಮುಂದಿಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಅಂತ ಹರೀಶ್ ಅವರು ಒಪ್ಪಿಗೆ ಕೊಟ್ಟರು. ಅದು ಬಹಳ ಸೂಕ್ತ ಅಂತ ಭಾವಿಸ್ತೀನಿ. ಯಾಕಂದ್ರೆ ವಕೀಲರಿದ್ದಾರೆ ಅಟ್ಲೀಸ್ಟ್ ಆ ಪೇರೆಂಟ್ ಬಾಡಿಯವರಿಗೆ ಗೊತ್ತಾಗಲಿ ಅಂತ. ನಮ್ಮ ಸಮಾಜದಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ವಕೀಲರಿದ್ದಾರೆ ಅಂತ ಗೊತ್ತಾಗಬೇಕು. ನೀವು ಪ್ರತಿ ತಾಲೂಕಿಗೆ ಹೋಗಿ 2-3 ಜನ ವಕೀಲರಲ್ಲಿ ಸಿಗ್ಬೋದೇನೋ, ಅದಕ್ಕಿಂತ ಕಡಿಮೆ ಸಿಗ್ಬೋದು ಅನ್ಸುತ್ತೆ. ಹಾಗಾಗಿ ಜೊತೆಗೆ ಸಮಾಜದವರ ಜವಾಬ್ದಾರಿಗಳನ್ನು ಗುರುತಿಸಬೇಕಾಗಿ ಹೇಳ್ಬೇಕಾಗಿದೆ. ನಾವು ಒತ್ತು ಹೇಳ್ಬೇಕು. ಇವತ್ತು ಪ್ರತಿಯೊಂದು ಸಮಾಜ ತನ್ನ ಸಮಾಜದ ವಕೀಲರನ್ನ, ತನ್ನ ಸಮಾಜದ ಯಾರಾದರೂ ಡಾಕ್ಟರನ್ನ, ತನ್ನ ಸಮಾಜದಿಂದ ಬಂದಿರತಕ್ಕಂಥ ಯಾವುದಾದ್ರೂ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಪ್ರತಿ ಸಮಾಜಗಳು ಮಾಡ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ ಆಗ್ತಾ ಇಲ್ಲ. ಯಾರಾದರೂ ವಕೀಲರುಗಳಂದ್ರೆ ಆ ವಕೀಲರು ಕಾಲಿರ್ತಕ್ಕಂಥ ಪ್ರಕ್ರಿಯೆಗಳು ಸಾಕಷ್ಟು ಆಗಿದಾವೆ. ಇದು ಅನುಭವಿಸಿರ್ತಕ್ಕಂಥ ವಕೀಲರು ಬಹಳಷ್ಟು ಅನುಭವ ಇದೆ ಅಂತ ನಾನು ನೋಡಿರ್ತೀನಿ. ಎಲ್ಲಿ ಕೂಡ ನಮ್ಮ ಸಮಾಜದ ವಕೀಲರುಗಳು ನಾವು ಗುರುತಿಸತಕ್ಕಂಥ ಭಾವನೆ ನಮಗೂ, ನಾನು ಒಬ್ಬ ಬೇರೆ ನಾನು 20 ವರ್ಷದಲ್ಲಿ
ಇರೋದ್ರಿಂದ ಹೇಳ್ತೀನಿ, ನನಗೂ ಕೂಡ ಇಲ್ಲ ಅಂತ ಭಾವನೆ ಅದು. ಅದನ್ನ ತರಬೇಕಾಗಿತ್ತು ಅಂತಂದ್ರೆ ನಾವೆಲ್ಲರೂ ಕೂಡ ಸಮಾಗಮ ಆಗಬೇಕು. ಪೇರೆಂಟ್ ಬಾಡಿಯವರು ಮತ್ತು ಆ ವಕೀಲರು, ಪೇರೆಂಟ್ ಬಾಡಿಯವರು ಮತ್ತು ವೃತ್ತಿಪರ ಡಾಕ್ಟರ್ಸ್ ಇವರೆಲ್ಲ ಸೇರ್ಕೊಂಡಾಗ ಮಾತ್ರ ಒಂದು ಸಂಘಟನೆ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಮಾಜವನ್ನ ಸಂಘಟನೆಯನ್ನು ಎಷ್ಟು ಗಟ್ಟಿಯಾಗಿ ಮಾಡಬೇಕಂತೂ ಅಷ್ಟೇ ಕ್ಷೀಣಿಸ್ತಕ್ಕಂಥ ಗುಣ ನಮ್ಮಲ್ಲಿ ಬೆಳೀತಾ ಇದೆ. ಬಹಳ ಅಲ್ಪ ಗುಣ ಬೆಳೀತಾ ಇದೆ ಅಂತ ನನ್ನ ಭಾವನೆ. ಕಾರಣ ಇಷ್ಟೇ, ಸುಮಾರು 2018ರಲ್ಲಿ ಅನ್ಕೊಂತೀನಿ, 18 ಇರಬೇಕು, ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ತಾಲೂಕಿನವರಿಗೆ ಕರೆ ಕೊಟ್ಟರು ಸ್ವಾಮೀಜಿಗಳು, ಎಲ್ಲರೂ ಬರಬೇಕು ಅಂತ. ನಾವು ಒಂದು ದಿವಸ ಪ್ರತಿ ತಾಲೂಕಿನಿಂದ ಸುಮಾರು ಒಂದು 4-5 ಪ್ರಶ್ನೆಗಳನ್ನ ತಗೊಂಡು ಜನಸಂಖ್ಯೆ ಸೇರಿಸ್ಕೊಂಡು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಆಗಿರ್ತಕ್ಕಂಥ ಒಂದು ಅನುಭವ ಏನಂದ್ರೆ, ಈಗಾಗಲೇ ಎಲ್ಲ ಹೇಳಿದ್ರಲ್ಲ, ಮತ್ತೆ ನಾವು ಪ್ರಸ್ತಾವ ಮಾಡ್ತೀವಿ. ಅಲ್ಲಿ ಹೋದ ತಕ್ಷಣನೇ ಕಾಡುಗೊಲ್ಲ ಅಂತಕ್ಕಂಥದ್ದನ್ನ ಮುಂದೆ ಇಟ್ಬಿಟ್ಟು ಬೈಫರ್ಕೇಟ್ ಯಾಕೆ ಮಾಡ್ತೀವಿ ಅಂತ. ಸಮಾಜ ಬಡಿತಕ್ಕಂಥ ಕೆಲಸಕ್ಕೆ ದಯವಿಟ್ಟು ಯಾರು ಕೈ ಹಾಕಂತ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ಕೊಂಡು ಎಷ್ಟು ಇವತ್ತು ನಮ್ಮ ಸಮಾಜವನ್ನು ರೆಫರ್ ಮಾಡ್ತಾ ಇದ್ದಾರೆ. ಆದ್ರೆ ಅವರೇ ಹೇಳ್ತಿದ್ದಾರೆ, ಸ್ವತಃ ಜಾತಿಯ ಕಾಲಮಲ್ಲಿ ದಯವಿಟ್ಟು ಯಾರನ್ನೂ ಕೂಡ ಕುರುಬ ಅಂತ ಬರೆಸ್ರಿ. ಉಪಜಾತಿ ಕಾಲದಲ್ಲಿ ಬೇಕಿದ್ರೆ ನೀವು ಬೇರೆ ಬೇರೆ ಜೇನು ಕುರುಬ, ಕಾಡು ಕುರುಬ, ನೀವು ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥ ವಿಚಾರ ಇಷ್ಟೇ, ಒಟ್ಟಾರೆಯಾಗಿ ಅವರು ಸಮಾಜವನ್ನ ಎಲ್ಲರೂ ಕುರುಬ ಅಂತಕ್ಕಂಥದ್ದನ್ನು ಒಂದು ಗುರುತಿಸ್ರಿ ಅಂತ. ನಿಮ್ಮ ಪಂಗಡಗಳಲ್ಲಿ ಏನ್ ಬೇಕಾದ್ರೂ ಬೆಳೆಸ್ಕೊಳ್ರಿ, ಆದ್ರೆ ಮೂಲ ಬಂದಾಗ ನೀವು ಕುರುಬ ಅಂತ ಗುರುತಿಸ್ರಿ ಅಂತ. ಆದ್ರೆ ನಮ್ಮಲ್ಲಿ ಆಗ್ತಾ ಇದೆ, ಇದೇ ಸಮೀಕರಣದಲ್ಲಿ ನೋಡ್ತಾ ಇದ್ದೀವಿ ನಾವು, ಸಮೀಕ್ಷೆ ಮಾಡ್ತಾ ಇದ್ದಾರೆ, ಜಾತಿ ಗೊಲ್ಲ ಅಂತ ಬರ್ಸ್ರೆ ಕೆಲವರು ಅದರಲ್ಲಿ ಒಂದಿಷ್ಟು ಹುಳ ಬಿಟ್ಟಿದ್ದಾರೆ. ಇಲ್ಲ 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 ಇಲ್ಲ, ಕಾಡುಗೊಲ್ಲ ಅಂತ ಬರ್ಸ್ರಿ, ಕಾಡುಗೊಲ್ಲ ಅಂತ ಬರ್ಸಿದ್ರೆ ನಿಮಗೆ ಎಷ್ಟಿಗೆ ಸಿಗುತ್ತೆ, ಅವಕಾಶ ಸಿಗುತ್ತೆ. ಜೊತೆಗೆ ಕಾಡುಗೊಲ್ಲ ಅಭಿವೃದ್ಧಿ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಆ ಒಂದು ಲಾಭವನ್ನು ನೀವು ಪಡಿಬಹುದು. ಇದು ಒಂದೆಲ್ಲ ಒಂದ್ ಕಡೆ ತಪ್ಪು ದಾರಿಯನ್ನ ತೋರಿಸ್ತಾ ಇದ್ದಾರೆ. ಇದು ನಡೆದಿದ್ದು ಕೂಡ ಸತ್ಯ. ನಾವು 2017-18ರಲ್ಲಿ ಹೋದಾಗ ಇಲ್ಲಿಂದ ಹೋಗಿರ್ತಕ್ಕಂಥವ್ರು ಎಲ್ಲರೂ ಹೋಗಿದ್ರು, ಅಲ್ಲಿ ಹೋದ ತಕ್ಷಣ ಕಾಡುಗೊಲ್ಲ ಅಂತ ಅನೌನ್ಸ್ ಮಾಡಿದ್ರು. ಅವತ್ತು ಕೂಡ ನಾವು ಸ್ವಾಮೀಜಿಗಳ ಮೇಲೆ ಮುನ್ಸ್ಕೊಂಡು ಬಂದ್ವಿ, ಯಾಕೆ ಅಲ್ಲಿಂದ ಕರೆಸಿ ನಮಗೆಲ್ಲ ಯಾಕೆ ಈ ಥರ ಮಾಡಬೇಕಾಗಿತ್ತು. ಅದಾದ್ಮೇಲೆ ಕಾಡುಗೊಲ್ಲ ಶುರುವಾಗಿದ್ದು, ಕಾಡುಗೊಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಒಂದು ಗೊಲ್ಲ ಶಿರಾ ಉಪಚುನಾವಣೆ ನಡೆದಂತ ಸಂದರ್ಭ, ಬೈ ಎಲೆಕ್ಷನ್ ಉಪಚುನಾವಣೆ ನಡೆದಂತ ಸಂದರ್ಭ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಾಯಂಕಾಲ 6:30-7 ಗಂಟೆ ಸುಮಾರಿಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ನಮ್ಗೆಲ್ಲ ಬಂದಿದ್ದಾವೆ. ಕರ್ನಾಟಕ ರಾಜ್ಯ ಗೊಲ್ಲ ಅಭಿವೃದ್ಧಿ ನಿಗಮ ಅಂತಾನೆ ಆದೇಶ ಹೊರಡಿಸಿದ್ದು, ಹೌದಾ? ಕರ್ನಾಟಕ ರಾಜ್ಯ ಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಹೊರಡಿಸಿದ್ರು. ಬಟ್ ಬೆಳಗಾವಿ ನೋಡ್ತೀವಿ, ಅದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಆಗುತ್ತೆ. ಇದಕ್ಕೆ ಯಾಕೆ ಹೊಣೆಗಾರರು ಯಾರು ಕಾರಣೀಭೂತರು? ಅವಕಾಶ ಇದೆ ಚುನಾವಣೆ ಅಂತಂದೇಳಿ ಅದನ್ನ ಇಟ್ಕೊಂಡು ಮಾತ್ರ ಕೇವಲ ಕಾಡುಗೊಲ್ಲ ಅಂತ ಹೇಳೋದ್ರಿಂದ ಸಂಖ್ಯೆಯನ್ನ ಹೊಡೆದಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅನುಭವ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮಲ್ಲಿನೇ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೋಗ್ಬೇಕು. ಈಗಾಗಲೇ ಕೆಲವರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಯಾಕಂದ್ರೆ ಪ್ರಭಾವಿಗಳು ನಮ್ಮ ಗಾಂಧಿಗಳು ಬಹಳ ಆತ್ಮೀಯರು, ಇವರು ಈ ವಿಷಯ ಮುಗಿಸ್ಬೇಕು ಸ್ವಾಮೀಜಿಗಳಿಗೆ. ಇದು ಆಗಬಾರ್ದು, ತಪ್ಪು. ಧ್ವನಿ ಯಾವತ್ತು ಒಗ್ಗಟ್ಟಾಗಿರ್ಬೇಕು ಹೊರತು ಎರಡೆರಡು ಧ್ವನಿಗಳು ಬರಬಾರ್ದು. ಸಮಾಜದಲ್ಲಿ ಒಂದೇ ಕೂಗಿರ್ಬೇಕು. ಅದು ಒಬ್ಬನೇ ಸ್ವಾಮಿ ಅಂತ ನಾವು ಕೂಡ ಒಪ್ಕೊಂಡ್ವಿ. ಮತ್ತೆ ಅನಿವಾರ್ಯತೆ ಸೃಷ್ಟಿ ಆಗಬಾರ್ದು ಅಂತಕ್ಕಂಥದ್ದು ಅಷ್ಟೇ. ಅನಿವಾರ್ಯತೆ ಸೃಷ್ಟಿ ಆದ 2 ಸ್ವಾಮಿ 3 ಸ್ವಾಮಿ ಈಗಾಗಲೇ ಪಂಚಮ ಸ್ವಾಮಿ ಪೀಠದಲ್ಲಿ ಆಗಿದೆ, ಲಿಂಗಾಯತರಲ್ಲಿ ಪಂಚಮ ಸ್ವಾಮಿ ಪೀಠದಲ್ಲಿ ಆಗಿದೆ. ಅದು ಆಗ್ಬಾರ್ದು ನಮ್ಮಲ್ಲಿ. ಯಾಕಂದ್ರೆ ನಾವು ಬಹಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಜನ. ಅದು ಕರ್ನಾಟಕದಲ್ಲಿ ಮಾತ್ರ, ದೇಶದಲ್ಲಿ ಮಾತ್ರ ನಾವೇ ಶ್ರೀಮಂತರು. ಆಮೇಲೆ ನಮ್ಮ ಹಿರಿಯರು ಮ್ಯಾಲೆ ಹೇಳ್ತಾರೆ, ಇದನ್ನ ಯಾವತ್ತೂ ಕೂಡ ಎಷ್ಟಿಗೆ ರೆಫರ್ ಮಾಡಬಾರ್ದು ನಮ್ಮ ಯಾವ್ದಾದ್ರು ಸಮಾಜವನ್ನು, ದೊಡ್ಡ ಸಮಾಜ ಅಂತ. ಯಾಕೆ ಹಿಂದೂ ಸಮಾಜದಲ್ಲಿ ನಾವು ಇರುವಂತರೂ ಕೂಡ ನಮ್ಮ ಉತ್ತರ ಪ್ರದೇಶ ಮತ್ತು ಪಂಜಾಬ್, ಮಧ್ಯಪ್ರದೇಶ ಆ ಭಾಗದ ಜನ ಎಲ್ಲ ನಾವು ಹಿಂದೂದಲ್ಲಿ ಇರ್ತೀವಿ, ನಮ್ಮ ಎಷ್ಟಿಗೆ ಸೇರ್ಸ್ ಮಾಡಿ ಹಾಕ್ತಾರೆ, ಅವರೆಲ್ಲ ಪ್ರಭಾವಿಗಳಿದ್ದಾರೆ. ಆ ಕರ್ನಾಟಕದಲ್ಲಿ ನಾವು ಅಲ್ಪಸಂಖ್ಯೆ ಸಣ್ಣವರು, ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ. ಅದಕ್ಕೆ ಸ್ವಾಮೀಜಿಗಳು ಒಂದು ಹೋರಾಟ ಅಂತ ಬಂದಾಗ ಒಬ್ಬ ನೇತೃತ್ವ ಬೇಕು. ಅದಕ್ಕಾಗಿನೇ ಒಬ್ಬ ಸ್ವಾಮಿನ ಗುರುತಿಸ್ತಕ್ಕಂಥದ್ದು, ಅದಕ್ಕಾಗಿನೇ ಒಬ್ಬ ಗಟ್ಟಿ ಧ್ವನಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರನ್ನ ಗುರುತಿಸ್ತಕ್ಕಂಥದ್ದು, ಅದಕ್ಕಾಗಿ ನಾವು ಸಂಘಟನೆ ಗುರುತಿಸುತ್ತೆ. ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನ, ಜಿಲ್ಲಾ ಸಂಘಟನೆಗಳ, ತಾಲೂಕು ಸಂಘಟನೆಗಳು ಇವತ್ತು ನಾವು ಮಾಡ್ತಾ ಇದ್ದೀವಿ. ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಎಲ್ಲರನ್ನೂ ಕೊಡುವಂತ ಶಕ್ತಿ, ಗೆಲ್ಲುವಂತ ಶಕ್ತಿ ನಮ್ಮಲ್ಲೂ ಕೂಡ ಇದೆ. ಯಾರೂ ಕಡಿಮೆ ಅಧಿಕಾರದಲ್ಲಿಲ್ಲ, ಯಾರಿಗೂ ಕೂಡ ಕಡಿಮೆ ಇಲ್ಲ. ಯಾವ ಸಮಾಜ ಯಾವತ್ತೂ ಕೂಡ ಸ್ವಾಭಿಮಾನಿ ಸಮಾಜ. ಹಲವಾರು ಸಮಾಜಗಳು ಹೋಗಿ ಇನ್ನೊಬ್ಬರ ಅಡಿಯಲ್ಲಿ ಕೆಲಸವನ್ನು ಮಾಡಿ ಬದುಕಬಹುದೇ ವಿನ, ಬಟ್ ಯಾವ ಸಮಾಜ 4 ಕುರಿ ಬಿಟ್ಟು 40 ಕುರಿ ಆದ್ರೂ ಸಾಕು ಇನ್ನೊಬ್ಬನು ಸಂಬಳ ಇಡ್ತಂತ, ಇನ್ನೊಬ್ಬರಿಗೆ ಕೆಲಸ ಕೊಡ್ತಾರೆ. ಅಂತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಗೇನು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಯಾರು ಕೂಡ ಫಸ್ಟ್ ನಾವು ಇನ್ಫೀರಿಯಾರಿಟಿ ಬಿಡಬೇಕು, ನಮ್ಮಲ್ಲಿ ಕೀಳಿರಿಮೆ ಬಿಡಬೇಕು. ನಾವು ನಮ್ಮ ಜಾತಿ ಬಗ್ಗೆ ನಮ್ಗೆ ಕೀಳಿರಿಮೆ ಇದೆ. ನಮ್ಮ ಜಾತಿಯನ್ನು ಸಾಕಷ್ಟು ಸುಮಾರು ಸಾರಿ ನಾನು ನೋಡ್ತೀನಿ. ನನ್ನ ಸ್ನೇಹಿತ ಮಿತ್ರರು ಇರ್ಬೋದು, ಎಲ್ಲ ಬಹಳಷ್ಟು ಜನ ನೋಡ್ತೀನಿ. ಯಾವ ಜಾತಿ ಅಂದ್ರೆ ಗೊಲ್ಲ ಅಂತ ಹೇಳ್ಕೊಳಕ್ಕೆ ಅಥವಾ ನಾನು ಯಾದವ ಅಂತ ಹೇಳ್ಕೊಳಕ್ಕೆ ಬಹಳ ಕೀಳಿರಿಮೆ ತೋರಿಸ್ತೀನಿ. ಅದು ಇರಬಾರ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ.
2004ರಲ್ಲಿ ನಾನು ಪ್ರಾಕ್ಟೀಸ್ ಮುಗಿಸಿ, ನಾನು LLB ಮುಗಿಸ್ಕೊಂಡು ಪ್ರಾಕ್ಟೀಸಿಗೆ ಗಂಗಾವತಿಗೆ ಹೋದಾಗ ನನ್ನ ಬ್ರದರ್ ಒಬ್ರು ಇದ್ರು. ನನ್ನ ಬ್ರದರ್ ಮೀನ್ಸ್ ನಮ್ಮ ಸಮಾಜದವರೊಬ್ಬರು ಅಲ್ಲಿದ್ರು ವಕೀಲರು, ಬಟ್ ಅಷ್ಟಾಗಿ ಚಿರಪರಿಚಿತರು ಇರಲಿಲ್ಲ ಅಂತ ಅನಿಸ್ತದೆ. 2004 ನಾನು ಮುಗಿಸ್ಕೊಂಡು ಹೋದಾಗ ನನ್ನ ಹೆಸರು ಸಮೇತ ಗುರುತಿಸಲಿಲ್ಲ. ನಾನು ಹೆಸರೇನು ಅಂತ ಹೇಳಿದ್ರೆ HC ಯಾದವ್ ಅಂತ ಬರ್ದೆ, ನಾನು ಹನುಮೇಶ್ ಯಾದವ್ ಅಂತಾನು ಬರ್ದೆ. ಆದ್ರೆ ಕರೆಯೋದು ಮಾತ್ರ ಅದು HC ಇನಿಷಿಯಲ್ ಹೋಯ್ತು, ಯಾದವ್ ವಕೀಲರು ಅಂತಾನೆ ಗುರುತಿಸಿದ್ರು. ಆ ಯಾದವ್ ಅಂತಕ್ಕಂಥ ಹೆಸರಿನಿಂದ ನಿಜವಾಗ್ಲೂ ನನಗೆ ಲಾಭ ಆಗಿದೆ. ಅದಕ್ಕೆ ನನ್ನದೊಂದು ಅದೃಷ್ಟ ಏನಿತ್ತಂದ್ರೆ ಆ ಗಂಗಾವತಿ ಹಿಂದೊಮ್ಮೆ ಯಾದವ್ ರಾವ್ ಅಂತಕ್ಕಂಥವ್ರು ಒಬ್ರು MLA ಆಗಿದ್ದಾರೆ. ಯಾದವ್ ರಾವ್ ಅಂತ ಒಬ್ರು MLA ಆಗಿದ್ದಾರೆ. ಅದು ಲಕ್ಲಿ ನನಗೆ ಯಾದವ್ ಅಂತ ಬ್ರಾಹ್ಮಣರು 83-84 ಅವಧಿಯಲ್ಲಿ ಅವ್ರು ಬರ್ತಾರೆ. ಯಾದವ್ ರಾವ್ ಗುಂಡೂರಾವ್ ಯಾದವ್ ರಾವ್ ಅಂದ್ರೆ ನಾನು ಯಾದವ್ ಅಂತ ಹೇಳಿದ್ರೆ ಸುಮಾರು ಜನ ಯಾದವ್ ರಾವ್ ಅಂತ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ಅದು ಏನೇ ಇರಲಿ, ಜಾತಿ ಜನಾಂಗವನ್ನು ಗುರುತಿಸೋದ್ರಿಂದ ಕೂಡ ಒಂದು ಲಾಭ ಏನಾಯ್ತು ಅಂತಂದ್ರೆ ಆ ಸಮಾಜದ ಜನಸಂಖ್ಯೆಯನ್ನು ಒಗ್ಗಟ್ಟು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಆ ಯಾದವನ ಬ್ರಾಂಡ್ ಅನ್ನು ನೀವು ತಾವು ತಪ್ಪಾಗಿ ಅರ್ಥೈಸ್ಕೋಬೇಡಿ. ನಿಜವಾಗ್ಲೂ ಯಾದವ್ ಅಂತಕ್ಕಂಥ ಬ್ರಾಂಡಿಗೆ ಇಡೀ ದೇಶ ಗುರುತಿಸುತ್ತೆ, ಜಗತ್ತು ಗುರುತಿಸುತ್ತೆ, ಗೊತ್ತಿರಲಿ. ಅದಕ್ಕೆ ಅದನ್ನ ನಾವು ಬಹಳ ಹೆಮ್ಮೆಯಿಂದ ತಗೋಬೇಕು. ಯಾದವ್ ಅಂತಕ್ಕಂಥ ವರ್ಡನ್ನು ಯಾವತ್ತೂ ಕೂಡ ಕಡಿಮೆ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಯಾರೇ ಇರಲಿ, ನಮ್ಮ ಜಾತಿ ಒಳಗಡೆ ಉಪಪಂಗಡಗಳು ಏನೇ ಇರಲಿ, ಎಲ್ಲರೂ ಒಂದೇ ಬ್ರ್ಯಾಂಡ್ ಯಾದವ್ ಅಂತ ಹಾಕಿರ್ಬೇಕು. ಅದು ನಮ್ಗೆಲ್ಲ ಯೂನಿವರ್ಸಲ್ ಬ್ರ್ಯಾಂಡ್ ಇದ್ದಂಗೆ. ಅದು ಗೊಲ್ಲ ಅಂತಕ್ಕಂಥದ್ದು ಯೂನಿವರ್ಸಲ್, ಜಾತಿ ಒಳಗೆ ಯೂನಿವರ್ಸಲ್ ಅಂತೀವಿ, ಬಟ್ ಅದು ಯೂನಿವರ್ಸಲ್ ಬ್ರ್ಯಾಂಡ್ ಇದ್ದಂಗೆ ನಮ್ಗೆ ಯಾದವ್ ಅಂತಕ್ಕಂಥದ್ದು. ನಾಯಕ ಅಂತ ಬರ್ಕಂತಕ್ಕಂಥದ್ದೇ ಒಂದು ದೊಡ್ಡ ಕಿರೀಟ, ಅನ್ನೋದು ಎದುರ್ತಾರೆ ಅಂತ. ಹಂಗ ಒಬ್ಬೊಬ್ರು ಏನ್ ಬರ್ಕಂತಾರೆ, ನಾವು ಹಂಗೆ ಯಾದವ್ ಅಂತಕ್ಕಂಥದ್ದು ಎಲ್ಲರೂ ಇನ್ಷಿಯಲ್ ಆಗ್ತದೆ. ದಯವಿಟ್ಟು ಇನ್ಷಿಯಲ್ ಆಗ್ತದೆ ಅಂತಂದ್ರೆ ಪೇಪರ್ ಇದರಲ್ಲಿ ನಮ್ಮ ದಾಖಲಾತಿಗಳಲ್ಲಿ ಏನಾದ್ರು ಬದಲಾವಣೆ ಮಾಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ಕೆಲವರು ಅದನ್ನು ಕೇಳಿದ್ರು, ನಾನು ಸುಮಾರು ಸಾರಿ ಫೋನ್ ಮಾಡ್ತಿದ್ರು, ಸರ್ ಅದು ಯಾದವ್ ಅಂತಂದೇಳಿ ನಮ್ಮ ಜಾತಿಯಲ್ಲಿ ಬರ್ಸ್ಬೋದಾ ಸರ್ಟಿಫಿಕೇಟ್? ಯಾಕಂದ್ರೆ ನನ್ನ ಹತ್ರ 2 ಕೇಸ್ ಬಂದಿತ್ತು. ನಾನು ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ಬೇಕಾದ್ರೆ ಅದೇ ಕಾರಣ ಹೇಳಿದೆ. ನಾನು ಇಬ್ರು ಮಕ್ಕಳ ಹೆಸರನ್ನು ಮುಂದೆ ಯಾದವ್ ಅಂತ ಬರ್ಕೊಂಡ್ರ ಜೊತೆಗೆ ಜಾತಿ ಕಾಲಮಲ್ಲಿ ಅವರು ಯಾದವ್ ಅಂತ ಬರ್ಬಿಟ್ರೆ ಈಗ ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬೇಡ, ಜಾತಿಯನ್ನ ಗೊಲ್ಲ ಅಂತಾನೆ ನಾವು ನಂಬು ಮಾಡ್ತೀವಿ. ಬಟ್ ನಮ್ಮ ಬ್ರ್ಯಾಂಡ್ ಅಂತ ಬಂದಾಗ ಯಾದವ್ ಅಂತಂದೇಳಿ ಹೆಮ್ಮೆಯಿಂದ ಬರ್ತಾನೆ ನಾನು ಯಾದವ್ ಅಂತಕ್ಕಂಥ ಬ್ರ್ಯಾಂಡ್. ಅದಕ್ಕೆ ಆದ್ಮೇಲೆ ಈ ಒಂದು ಪ್ರಾರಂಭ ಮಾತ್ರ ಇದೆ, ಹಿರಿಯರು ಮಾಡಿರ್ತಕ್ಕಂಥ ಪ್ರಾರಂಭ. ಈ ಪ್ರಾರಂಭ ಅದು ವಕೀಲರ ಮೂಲಕ ಬದಲಾವಣೆ ತರಬೇಕಂತ ಏನೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಪೇರೆಂಟ್ ಬಾಡಿ ಅವರು ಎಲ್ಲ ಕಡೆಗೂ ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲ ಪೇರೆಂಟ್ ಬಾಡಿಗಳ ಸಪೋರ್ಟ್ ಅನ್ನು ತಗೊಂಡು ಸಂಘಟನೆಯನ್ನು ರಚನೆ ಮಾಡಬೇಕು. ಜೊತೆಗೆ ಮುಖ್ಯವಾಗಿ ಇದೇ ಒಂದು ವಿನಂತಿ ಇಷ್ಟೇ, ನಮ್ಮ ಸಮಾಜದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಸಂಘಟನೆಗಳಿದೆ. ಆದರೆ ಆ ಸಂಘಟನೆಯಲ್ಲಿ ಎಷ್ಟು ಜನ ವಕೀಲ ವೃತ್ತಿಯಲ್ಲಿದ್ದಾರೆ ಅಂತಕ್ಕಂಥವ್ರ ಹೆಸರು ಮತ್ತು ವಿಳಾಸದ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ಸನ್ನ ಮೊದಲು ಒಂದ್ ಕಡೆ ಸೇರಿಸ್ಬೇಕು. ಯಾವುದೇ ತಾಲೂಕಲ್ಲಿರಲಿ ಒಂದು ಗ್ರೂಪ್ ಮಾಡ್ರಿ, ಸೋಷಿಯಲ್ ಮೀಡಿಯಾ ಮಾಡ್ಕೊಂಡ್ರಿ, ಯಾವುದೇ ಮೂಲಕವಾಗಿರಲಿ ಅಥವಾ ಅಲ್ಲಿ ತಾಲೂಕಲ್ಲಿರ್ತಕ್ಕಂಥ ತಾಲೂಕು ಬಾಡಿಯವ್ರ ಮೂಲಕ ಆಗಲಿ, ನನ್ನ ತಾಲೂಕಲ್ಲಿ ಎಷ್ಟು ಜನ ವಕೀಲರು, ಎಷ್ಟು ಜನ ಡಾಕ್ಟರ್ಸು, ಈ ತರ ಒಂದೊಂದು ವೃತ್ತಿಪರರನ್ನು ಗುರುತಿಸಿ ಈ ಒಂದು ವೈಶ್ಯರು ಮಾಡ್ಯಾರ ಅವಪ್ಪ ಅಂತ ಮಾಡ್ತಿದ್ದಾರೆ. ಅವರ ಸಂಘಟನೆಯಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂಥ ಟೀಮ್ನಲ್ಲಿ ಸಾಕಷ್ಟು ದುಡ್ಡನ್ನು ಬಳಕೆ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ ಸೇರಿಸ್ಕೊಂಡು. ಆ ರೀತಿ ನಮ್ಮಲ್ಲೂ ಕೂಡ ಆಗಬೇಕು. ಅದಕ್ಕೆ ಪೂರ್ವಕವಾಗಿ ನಮ್ಮ ಸಂಘಟನೆಯವರು ನಿಲ್ಲಬೇಕು. ಈಗ ನಮ್ಮ ರಾಜ್ಯದಲ್ಲಿ ನಾವು ಈಗಾಗಲೇ ನಮ್ಮ ಕೃಷ್ಣಪ್ಪ ಅವರು, ಪೂರ್ಣಿಮಾ ಮೇಡಮ್ ಅವರನ್ನು, ಹಾಗೆಯೇ MLC ಅವರು DT ಶ್ರೀನಿವಾಸ್ ಸರ್ ಅವರು ಅವರನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಒಯ್ದಿದ್ದಾರೆ ಸಮಾಜದ ಕಡೆಯಿಂದ. ಅದಕ್ಕೆ ಸಮಾಜ ಕೂಡ ಬೇಸ್ಮೆಂಟ್, ಯಾರು ಕೂಡ ಮರೆಯುವಂಥದ್ದಲ್ಲ. ಇವತ್ತು ಅವರು ದೊಡ್ಡ ಸ್ಥಾನದಲ್ಲಿ, ಒಬ್ರು MLC ಸ್ಥಾನದಲ್ಲಿ, ಒಬ್ರು XMLA ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಸಮಾಜ ಕೂಡ ಒಂದು ಬೇಸ್ಮೆಂಟ್ ಆಗಿ ನಿಲ್ಲುತ್ತೆ. ಅವ್ರಿಗೆ ಜವಾಬ್ದಾರಿ ಬಹಳ ಇದೆ. ಇದನ್ನು ದಯವಿಟ್ಟು ಮುಗಿಸ್ಬೇಕಾಯ್ತು. ಶ್ರೀನಿವಾಸ ಅವ್ರನ್ನ ಕರಿಬೇಕಾಯ್ತು ನಾನು ಸೂಕ್ತ ಅನಿಸುತ್ತೆ. ಯಾಕಂದ್ರೆ ಶ್ರೀನಿವಾಸ ಅವರು ಬಂದಾಗ DT ಶ್ರೀನಿವಾಸ ಅವರು ಗಂಗಾವತಿಗೆ ಶ್ರೀಗಳನ್ನು ಕರ್ಕೊಂಡು ಬಂದ್ರೆ ಸುಮಾರು ಒಂದು 300 ವೆಹಿಕಲ್ಗಳಲ್ಲಿ ನಮ್ಮ ರಮೇಶ್ ಅವರಿದ್ದಾರೆ, ಇವೆಲ್ಲ ಉಳಿದೆಲ್ಲ 300 ವೆಹಿಕಲ್ಗಳಲ್ಲಿ ಅಲ್ಲಿಂದ ನಾವು ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ, ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ವಿ. ಆದ್ರೆ ಮುಂದೆ ಕೆಲಸ ಆಗಲಿಲ್ಲ. ಏನ್ ಹೇಳಿದ್ರು ಅದು ಕೆಲಸ ಆಗಲಿಲ್ಲ. ಇದೆಲ್ಲದೂ ಕೂಡ ಮುಟ್ಟಬೇಕು ಅವರಿಗೆ. ಕೇವಲ ಬಂದಾಗ ನಾವು ಗೌರವ ಕೊಟ್ಟಂತ ಗೌರವವನ್ನು ತಗೊಂಡು ಹೋಗೋದು ಮುಖ್ಯ ಅಲ್ಲ, ಆ ಗೌರವಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಸಮಾಜ ಸಂಘಟನೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಲಿ ಅನ್ನೋ ಮಾತನ್ನು ಹೇಳ್ತಾ ಜಾಸ್ತಿ ಸಮಯ ತಗೊಂಡೆ, ದಯವಿಟ್ಟು ಕ್ಷಮೆ ಇರಲಿ. ಆದಾಗ್ಯೂ ಕೂಡ ಇದು ಎಷ್ಟು ಮಾತಾಡಿದ್ರು ಕಡಿಮೆ ಸಂಖ್ಯೆ. ಇವತ್ತು ಇಷ್ಟು ಮಟ್ಟಕ್ಕೆ ನಮ್ಮ ವಕೀಲರು ಸೇರ್ತೀವಿ ಅನ್ನೋದೇ ನನಗೆ ಬಹಳ ಒಂದು ಸೌಭಾಗ್ಯ ಅಂತ ಭಾವಿಸಿ 16 ವಿಷಯಗಳನ್ನು ಇವತ್ತು ಹಿರಿಯರು ಮಾತನಾಡಲಿದ್ದಾರೆ.
ಹಾಗಾಗಿ ತಾವು ಒಂದು ಮಾತ್ರ ಅಶ್ಯೂರೆನ್ಸ್ ಕೊಡ್ತೀನಿ ಸರ್, ನಾನು ಕೂಡ ಗಂಗಾವತಿ ತಾಲೂಕು ಯಾದವ ಸಮಾಜದ ಅಧ್ಯಕ್ಷನಾಗಿಯೇ ಕೆಲಸ ಮಾಡ್ತಾ ಇದ್ದೀನಿ. ಜೊತೆ ಪೇರೆಂಟ್ ಬಾಡಿ ಅಡ್ವೊಕೇಟ್ಸ್ ಅಡ್ವೊಕೇಸಿ ಎರಡನ್ನೂ ಕೂಡ ನಾನು ಸಮಾನವಾಗಿ ಉಟ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ತಾವು ಯಾವುದೇ ರೀತಿಯಲ್ಲಿ ಸಂಘಟನೆಯನ್ನ ಮಾಡಬೇಕಾದ ಸಂದರ್ಭದಲ್ಲಿ ನಾವು ನಿಮಗೆ ಸಹಕಾರವನ್ನು ನೀಡ್ತೀವಿ, ನಾವು ಇರ್ತೀವಿ. ದಯವಿಟ್ಟು ಎಲ್ಲ ಕಟ್ಟ ಕಡೆಯ ತಾಲೂಕುಗಳನ್ನು ಕೂಡ ಗುರುತಿಸಿ ನಮ್ಮ ಸಮಾಜವನ್ನು ಗಟ್ಟಿಯಾಗಿ ತಾವು ಮಾಡ್ರಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ